ಹಾಯ್ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ ನಾಳೆ ನಡೀತಕ್ಕಂಥ SSLC ವಿಜ್ಞಾನ ಪೂರ್ವ ಸಿದ್ಧತೆ, ಮುಂದೆ ಬರ್ತಕ್ಕಂಥ ಪೂರ್ವ ಸಿದ್ಧತೆ ಮತ್ತು ವಾರ್ಷಿಕ ಪರೀಕ್ಷೆ ತುಂಬಾ ಯೂಸ್ ಆಗ್ತಕ್ಕಂಥ ಒಂದು ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನು ಕೊಡ್ತಾ ಇದ್ದೀನಿ. ಸೊ ಖಂಡಿತವಾಗಿ ಅದನ್ನು ನೋಡ್ಕೊಂಡು ಹೋಗಿ. ಸೊ ಇಷ್ಟು ನೋಡಿದರೆ 60ಕ್ಕಿಂತ ಹೆಚ್ಚು ಅಂಕಗಳು ಬರ್ತದೆ. 2 ಪಾರ್ಟ್ ಆಗ್ತದೆ. ಇನ್ನೊಂದು ಪಾರ್ಟನ್ನು ತಪ್ಪದೇ ನೋಡಿ. ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನಿಮಗೆ SSLC 25-26 ದ ಮಾಡೆಲ್ ಕ್ವಶನ್ ಪೇಪರ್ ಕೀ ಆನ್ಸರ್ ಇದೆ. ಆ ಮಾಡೆಲ್ ಕ್ವಶನ್ ಪೇಪರ್ ಕೀ ಆನ್ಸರ್ ಹೋಗಿ. ಮತ್ತು ಆಲ್ರೆಡಿ ನಾನು ಫಿಸಿಕ್ಸು, ಕೆಮಿಸ್ಟ್ರಿ, ಬಯೋ ಮೂರನ್ನು ಕೂಡ ರಿವಿಷನ್ ಮಾಡಿದ್ದೀನಿ. ಅಷ್ಟು ನೋಡಿದರೂ ಕೂಡ ನಿಮಗೆ 55 ಮಾರ್ಕ್ಸ್ ಆರಾಮಾಗಿ ಸಿಗ್ತದೆ. ಸೊ ಕೂಲಾಗಿ ಅವುಗಳನ್ನು ನೋಡ್ಕೊಂಡು ಹೋಗಿ ಅಂತ ಹೇಳ್ತಾ, ಸೊ ಇಲ್ಲಿರ್ತಕ್ಕಂಥ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆಗಳನ್ನು ನೋಡೋಣ. 60 ಮಾರ್ಕ್ಸ್ ಹೆಚ್ಚಿಗೆ ಬರ್ತದೆ. 4 ಪಾಠದ್ದು ಹೆಚ್ಚಾಗಿ ಚೆನ್ನಾಗಿ ಓದ್ಕೊಡ್ರಿ. ಸೊ ಫಸ್ಟ್ ಕಾರ್ಬನ್ ಮತ್ತು ಅದರ ಸಂಯುಕ್ತ, ಜೀವಕ್ರಿಯೆಗಳು, ಬೆಳಕು, ವಿದ್ಯುತ್ ಶಕ್ತಿ. ಏಕೆಂದರೆ ಪ್ರತಿ ಪಾಠಕ್ಕೆ ಇರ್ತಕ್ಕಂಥ ಅಂಕಗಳು ಎಷ್ಟಿದ್ದಾವೆ? 8 ಇದ್ದಾವೆ. ಸೊ ಟೋಟಲಿ 32 ಮಾರ್ಕ್ಸು ಇದರಿಂದನೇ ಬತ್ತು. ನೀವೆಲ್ಲ ಆಲ್ರೆಡಿ ಬ್ಲೂ ಪ್ರಿಂಟನ್ನು ನೋಡಿರ್ಬೋದು. ಭೌತಶಾಸ್ತ್ರದಿಂದ 27 ಮಾರ್ಕ್ಸ್ ಬರ್ತದೆ, ರಸಾಯನಶಾಸ್ತ್ರದಿಂದ 25 ಮಾರ್ಕ್ಸ್ ಬರ್ತದೆ, ಜೀವಶಾಸ್ತ್ರದಿಂದ 28 ಮಾರ್ಕ್ಸ್ ಕ್ವಶನ್ ನಿಮ್ಗೆ ಏನು ಮಾಡ್ತಾರಪ್ಪ ಅಂದರೆ ಕೇಳ್ತಾರೆ. ಇನ್ನು ಕಡ್ಡಾಯ ಚಿತ್ರಗಳು ಅಂತ ಕೇಳ್ತಾರೆ. ಸೊ ಜೀವಶಾಸ್ತ್ರದಲ್ಲಿ ಬರ್ತಕ್ಕಂಥ 5 ಚಿತ್ರಗಳು ಇಂಪಾರ್ಟೆಂಟ್. ಅದು ಮಾನವನ ಮೆದುಳು, ಮಾನವನ ಹೃದಯ, ತೆರೆದ ಮತ್ತು ಮುಚ್ಚಿದ ಪತ್ರರಂಧ್ರ, ಶಲಾಕಾಗದ ಮೇಲೆ ಪರಾಗದ ಮೊಳುವಿಕೆ, ನೆಫ್ರಾನ್ನ ರಚನೆ, 2 ಚಿತ್ರ ಅಂತಲೂ ಕೂಡ ನಿಮಗೆ ಖಂಡಿತವಾಗಿ ಬರ್ತದೆ. ಇನ್ನು ಭೌತಶಾಸ್ತ್ರದಲ್ಲಿರ್ತಕ್ಕಂಥದ್ದು ಏನಪ್ಪ ಅಂತಂದರೆ, ಸೊ ಇದನ್ನು 3 ಚೆನ್ನಾಗಿ ನೋಡ್ಕೊಡ್ರಿ. ಒಂದನೇದು, ನಿಮ್ನ ದರ್ಪಣದಲ್ಲಿ ವಸ್ತುವನ್ನು ಸಿನಲ್ಲಿ ಇಟ್ಟಾಗ, ಪಿನ ದರ್ಪಣದಲ್ಲಿ 2F1 ಇಟ್ಟಾಗ. ಸೊ 1 ಕಲ್ಕೊಂಡ್ರೆ 3 ಮಾರ್ಕ್ಸ್ ನಿಮ್ಗೆ ಆರಾಮಾಗಿ ಸಿಗ್ತದೆ. ಇನ್ನು ರೋಹಿತದ ಪುನರ್ಸಂಯೋಜನೆ, ಬಿಳಿ ಬಣ್ಣದ ರೋಹಿತದ ಪುನರ್ಸಂಯೋಜನೆ, ನ್ಯೂಟನ್ ಪ್ರಯೋಗ ಇದೆಲ್ಲ, ಅದನ್ನು ಚೆನ್ನಾಗಿ ನೀವು ಏನು ಮಾಡ್ಕೋಬೇಕಪ್ಪ ಅಂದರೆ ಕಲ್ಕೋಬೇಕು. ಇನ್ನು ರಸಾಯನಶಾಸ್ತ್ರದಲ್ಲಿರ್ತಕ್ಕಂಥದ್ದು 2 ಸಾರರಿಕ್ತ ಸಲ್ಫುರಿಕ್ ಆಮ್ಲದ ಸತ್ವಿನ ಚೂರುಗಳ ಜೋಡಣೆ. ಇನ್ನು ನೀರಿನ ವಿದ್ಯುತ್ ವಿಭಜನೆ ಚಿತ್ರ ಬರ್ತದೆ. ಅದನ್ನು ನೀವು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿದರೆ ಖಂಡಿತವಾಗಿ ಚಿತ್ರಭಾಗದಿಂದ ಅಧ್ಯಾಯವನ್ನು ನೀವೇನು ಮಾಡ್ತೀರಪ್ಪ ಅಂದರೆ ನೋಡ್ತೀರಿ. ಸೊ ಇದು ಮಾನವನ ಮೆದುಳಿನ ಚಿತ್ರ ಇತ್ತು. ಸೊ ಚೆನ್ನಾಗಿ ನಿಮಗೆ ಮಾನವನ ಮೆದುಳಿನ ಭಾಗಗಳನ್ನು ಗುರುತಿಸಬೇಕು ಮತ್ತು ಕಾರ್ಯಗಳನ್ನು ಸಹಿತ ನೀವು ಮಾಡೋದನ್ನು ಏನು ಮಾಡಿಯಪ್ಪ ಅಂದರೆ ಕಲ್ಕೊಂಡೋಗಿ. ಇದು ಮಾನವನ ಹೃದಯದ ಚಿತ್ರ ಇತ್ತು. ಇನ್ನು ತೆರೆದ ಮತ್ತು ಮುಚ್ಚಿದ ಪತ್ರರಂಧ್ರದಲ್ಲಿ ಸೊ ಕ್ಲೋರೋಫಾಸ್ಟ್ ಹೇಗಿದೆ, ಕಾವಲು ಜೀವಕೋಶಗಳನ್ನು ಗುರುತಿಸ್ತಕ್ಕಂಥದ್ದು. ಇನ್ನು ಶಲಾಕಾಗ್ರದ ಮೇಲೆ ಪರಾಗದ ಮೊಳವಿಕೆಯಲ್ಲಿ ಪರಾಗರೇನು, ಶಲಾಕಾಗ್ರ, ಗಂಡು ಲಿಂಗಾಣು, ಅಂಡಾಶಯ, ಓಕೆ, ಹೆಣ್ಣು ಲಿಂಗಾಣು, ಅದನ್ನು ನೋಡಿ. ಇನ್ನು ನೆಫ್ರಾನ್ನ ರಚನೆಗಳಲ್ಲಿ ಗ್ಲಾಮರ್ ಉಲ್ಲಾಸ ಆಗಿರ್ಬೋದು, ಬಹುಮನ ಕೋಶ, ಲೋಮನಾಳ, ಸಂಗ್ರಾಹಕನಾಳ, ರೀನಲ್ ಅಪಿಧಮನಿ, ಇದು ಮೋಸ್ಟ್ ಇಂಪಾರ್ಟೆಂಟ್ ಇದೆ. ಇದನ್ನು ನೀವು ಕಲ್ಕೊಂಡು ಹೋಗಲೇಬೇಕು. ಇನ್ನು ನಿಮ್ನ ದರ್ಪಣದಲ್ಲಿ ವಸ್ತುವನ್ನು ಸಿ ಇಟ್ಟಾಗ ಅಂತ ಕೇಳಿದ್ದಾರೆ. ಇದನ್ನು ಒಂದು ನೋಡ್ಕೊಂಡು ಹೋಗಿ. ವಸ್ತುವಿನ ಸ್ಥಾನ ಸಿ ಇದೆ, ಪ್ರತಿಬಿಂಬದ ಸ್ಥಾನ ಸಿಯಲ್ಲಿ, ಗಾತ್ರ ಅದೇ ಗಾತ್ರ, ಪ್ರತಿಬಿಂಬದ ಸ್ವಭಾವ ಸತ್ಯ ಮತ್ತು ತಲೆ ಕೆಳಗಾದ. ಇನ್ನು ಪಿನ ಮಸೂರದಲ್ಲಿ ನೋಡಿದಾಗ 2F1ನಲ್ಲಿ ಕಲ್ಕೊಂಡೋಗಿ. ಸೊ 2F1ನಲ್ಲಿ ಅಂತಂದರೆ ಅದು 2F2ನಲ್ಲಿ ಪ್ರತಿಬಿಂಬ ಮೂಡ್ತದೆ, ಸಮಾನ ಗಾತ್ರ ಆಗ್ತದೆ, ಸತ್ಯ ಮತ್ತು ತಲೆ ಕೆಳಗಾದ ಪ್ರತಿಬಿಂಬವನ್ನು ನಾವೇನು ಮಾಡ್ತೀವಪ್ಪ ಅಂದರೆ ಪಡಿತೀವಿ. ಅದು ಇಂಪಾರ್ಟೆಂಟ್ ಇತ್ತು. ಇದು ರೋಹಿತದ ಪುನರ್ಸಂಯೋಜನೆಯ ಚಿತ್ರ ಇದೆ. ಇದರದ್ದು ಪ್ರಯೋಗದ ವಿವರಣೆ ಕೂಡ ನಿಮಗೆ ಬರಬೇಕು. ಸೊ ಪ್ರಯೋಗದ ವಿವರಣೆ ಬಂದ್ರೇ ಇಲ್ಲಿ ನೀವು ಅಂಕಗಳನ್ನು ಗಳಿಸ್ತೀರಿ. ಇನ್ನು ಸತ್ವಿನ ಚೂರುಗಳ ಮತ್ತು ಸಾರರಿಕ್ತ ಆಮ್ಲದ ಪ್ರಯೋಗದ ಚಿತ್ರ ಕೆಮಿಸ್ಟ್ರಿಯಲ್ಲಿರ್ತಕ್ಕಂಥದ್ದು. ನೀರಿನ ವಿದ್ಯುತ್ ವಿಭಜನೆ, ಸೊ ಅದು ಕೂಡ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದಿತ್ತು. ಇನ್ನು ಸೆಕೆಂಡ್ ಹೋಗೋಣ, ಕಡ್ಡಾಯ ನಿಯಮಗಳು, ವ್ಯಾಖ್ಯೆ, ವ್ಯತ್ಯಾಸ, ಗುಣಲಕ್ಷಣಗಳು ಮತ್ತು ಉಪಯೋಗ. ಫಸ್ಟ್ ನಿಮಗೆ ಬರ್ತಕ್ಕಂಥದ್ದು ಓಮ್ನ ನಿಯಮ ಬರಲೇಬೇಕು. ಓಮ್ನ ನಿಯಮ ಏನು ಹೇಳ್ತದಂದ್ರೆ, ಸ್ಥಿರ ತಾಪಮಾನದಲ್ಲಿ ವಿದ್ಯುತ್ ಮಂಡಲದಲ್ಲಿನ ಲೋಹದ ತಂತಿಯ ನಡುವಿನ ವಿಭವಾಂತರ ಅದರ ಮೂಲಕ ಹರಿಯುವ ವಿದ್ಯುತ್ ಪ್ರವಾಹಕ್ಕೆ ನೇರ ಅನುಪಾತದಲ್ಲಿ ಇರ್ತದೆ. ಅದೇ ಏನು ಹೇಳ್ತದಪ್ಪ ಅಂದ್ರೆ Ph/I = ಸ್ಥಿರಾಂಕ ಅಂತ ಹೇಳಿದ್ದಾರೆ, ಅಥವಾ Ph/IR ಅಂತಲೂ ಕೂಡ ಹೇಳ್ತಾರೆ. ಇನ್ನು ಜ್ವಲನ ಉಷ್ಣೋತ್ಪಾದನಾ ನಿಯಮ. ಒಂದು ರೋಧಕದ ಮೂಲಕ ವಿದ್ಯುತ್ ಹರಿದಾಗ ಬಿಡುಗಡೆಯಾಗುವ ಉಷ್ಣ ರೋಧಕದಲ್ಲಿ ಹರಿಯುವ ವಿದ್ಯುತ್ ಪ್ರವಾಹದ ವರ್ಗಕ್ಕೆ ನೇರ ಅನುಪಾತದಲ್ಲಿ ಇರ್ತದೆ, ಮತ್ತು ರೋಧಕ ಮತ್ತು ವಿದ್ಯುತ್ ಪ್ರವಾಹದ ಕಾಲಕ್ಕೆ ನೇರ ಅನುಪಾತದಲ್ಲಿ ಇರ್ತದೆ. ಈ ಜ್ವಲನ ಉಷ್ಣೋತ್ಪಾದನದ ಗಣಿತೀಯ ರೂಪ H=I²RT, ಅದು ಕೂಡ ಗೊತ್ತಿರಲಿ. ಇನ್ನು ಫ್ಲೆಮಿಂಗನ ಎಡಗೈ ನಿಯಮ. ಎಡಗೈ ಹೆಬ್ಬೆರಳು, ತೋರು ಬೆರಳು, ಮಧ್ಯದ ಬೆರಳನ್ನು ಪರಸ್ಪರ ಲಂಬವಾಗಿ ಇಡಬೇಕು. ತೋರು ಬೆರಳು ಕಾಂತಕ್ಷೇತ್ರದ ದಿಕ್ಕು, ಮಧ್ಯದ ಬೆರಳು ವಿದ್ಯುತ್ ಪ್ರವಾಹದ ದಿಕ್ಕು, ಹೆಬ್ಬೆರಳು ಯಾಂತ್ರಿಕ ಬಲದ ದಿಕ್ಕನ್ನು ಸೂಚಿಸ್ತದೆ. ಇನ್ನು ಬಲಗೈ ಹೆಬ್ಬೆರಳಿನ ನಿಯಮವನ್ನು ಮ್ಯಾಕ್ಸ್ವೆಲ್ನ ಪಾರ್ಕ್ಸ್ಕ್ರೂ ನಿಯಮ ಅಂತೀವಿ. ಅದರಲ್ಲಿ ಏನದಪ್ಪ ಅಂದ್ರೆ, ಬಲಗೈನಲ್ಲಿ ವಿದ್ಯುತ್ ಪ್ರವಹಿಸುತ್ತಿರುವ ವಾಹಕವನ್ನು ಹಿಡಿದುಕೊಂಡಿದ್ದೇವೆ ಅಂತ ಭಾವಿಸಿದಾಗ ಹೆಬ್ಬೆರಳು ವಿದ್ಯುತ್ ಪ್ರವಾಹದ ದಿಕ್ಕು, ಉಳಿದ ಬೆರಳು ಕಾಂತಕ್ಷೇತ್ರದ ದಿಕ್ಕನ್ನು ಸೂಚಿಸ್ತದೆ. ಇನ್ನು
ಸ್ವಲ್ಪ ಆಹಾರ ಸರಪಳಿ ಬ್ಯಾಹೆಟ್ ಮಾಡ್ಕೊಂಡೋಗಿ. ಒಂದು ಪರಿಸರ ವ್ಯವಸ್ಥೆಯಲ್ಲಿ ಶಕ್ತಿ ಮತ್ತು ಪೋಷಕಾಂಶಗಳು ಒಂದು ಜೀವಿಯಿಂದ ಇನ್ನೊಂದು ಜೀವಿಗೆ ವರ್ಗಾವಣೆಯಾಗುವುದೇ ಆಹಾರದ ಸರಪಳಿ. ಇನ್ನು ಜೈವಿಕ ಸಂವರ್ಧನೆ, ಆಹಾರ ಸರಪಳಿ ಮೂಲಕ ಒಂದು ಪೋಷಣಾ ಸ್ತರದಿಂದ ಇನ್ನೊಂದು ಪೋಷಣಾ ಸ್ತರಕ್ಕೆ ಹೋದಂತೆ ಹಾನಿಕಾರಕ ಅಥವಾ ಮಾಲಿನ್ಯ ವಸ್ತುಗಳು ಸಾರಥ್ಯ ಪ್ರಮಾಣ ಜೀವಿಯಲ್ಲಿ ಹೆಚ್ಚಾಗುವ ಪ್ರಕ್ರಿಯೆಯೇ ಜೈವಿಕ ಸಾಂದ್ರತಾ ಅಭಿವೃದ್ಧಿ ಅಂತಲೇ ಕರೆಯೋದು. ಇನ್ನು ಅನುರೂಪತಾ ಶ್ರೇಣಿ, ಒಂದೇ ಕ್ರಿಯೆ ಗುಂಪು ಕಾರ್ಬನ್ ಸರಪಳಿನ ಹೈಡ್ರೋಜನನ್ನು ಸ್ಥಾನಪಲ್ಲಟಗೊಳಿಸುವ ಸಂಯುಕ್ತಗಳ ಸರಣಿಯೇ ಅನುರೂಪ ಶ್ರೇಣಿ. ರಚನಾ ಸಮಾಂಗಿಗಳು ಒಂದೇ ಅನುಸೂತ್ರ ಇರ್ತದೆ, ಆದರೆ ವಿಭಿನ್ನ ರಚನೆಯನ್ನು ಹೊಂದಿರತಕ್ಕಂಥ ಸಂಯುಕ್ತವನ್ನು ನಾವು ರಚನಾ ಸಮಾಂಗಿಗಳು ಅಂತ ಕರಿತೀವಿ. ಇಲ್ಲಿದೆ ನೋಡಿ, ಬ್ಯೂಟೇನ್ ಇದೆ, ಐಸೋಬ್ಯೂಟೇನ್ ಇದೆ, C4H10 ಅಂತಕ್ಕದ್ದನ್ನು ಕೂಡ ಬರ್ತದೆ. ಇನ್ನು ಪರಾವರ್ತಿತ ಕ್ರಿಯೆ, ಪರಿಸರದಲ್ಲಿ ಉಂಟಾಗುವ ಹಠಾತ್ ಪ್ರಕ್ರಿಯೆನೇ ನಾವೇನಂತೀವಿ ಪರಾವರ್ತಿತ ಕ್ರಿಯೆ ಅಂತಲೇ ಹೇಳೋದು. ಇನ್ನು ಉಪಯೋಗಗಳನ್ನು ನೋಡಿ, ಇಲ್ಲಿ ಅಡುಗೆ ಸೋಡಾದ ಉಪಯೋಗ ಏನು, ಅದನ್ನು ಏನಂತ ಕರಿತೀವಿ, ಸೋಡಿಯಂ ಹೈಡ್ರೋಜನ್ ಕಾರ್ಬೋನೇಟ್ ಅಂತೀವಿ, NaHCO3 ಅಂತೀವಿ. ಬ್ರೆಡ್ ಮತ್ತು ಕೇಕ್ ತಯಾರಿಕೆಯಲ್ಲಿ ಬಳಸ್ತೀವಿ. ಆಮ್ಲಶಾಮಕ, ವಾಷಿಂಗ್ ಸೋಡಾ, ಬೆಂಕಿ ಆರಿಸುವ ಸೋಡಾಗಳಲ್ಲಿ ನಾವೇನು ಮಾಡ್ತೀವಪ್ಪ ಅಂದ್ರೆ ಅಡುಗೆ ಸೋಡಾವನ್ನು ಬಳಸ್ತೀವಿ. ಇನ್ನು ಚಲವೆ ಪುಡಿ ಅಂತಾರೆ, ಅದನ್ನೇ ಬ್ಲೀಚಿಂಗ್ ಪುಡಿ ಅಂತಾರೆ. ಅದಕ್ಕಿರ್ತಕ್ಕಂಥ ಹೆಸರು ಕ್ಯಾಲ್ಸಿಯಂ ಆಕ್ಸಿಫ್ಲೋರೈಡ್, ಅದನ್ನು CaOCl2 ಅಂತ ಕರೀತಾರೆ. ಸೊ ಏನಿದೆ ನೋಡಿ ಅದನ್ನು ಉಪಯೋಗ, ಬಟ್ಟೆ ಕಾರ್ಖಾನೆಗಳಲ್ಲಿ, ಕಾಗದ ಕಾರ್ಖಾನೆ, ಕುಡಿಯುವ ನೀರನ್ನು ಕ್ರಿಮಿಮುಕ್ತ ಮಾಡಲು, ರಾಸಾಯನಿಕ ಕಾರ್ಖಾನೆಯಲ್ಲಿ ಉತ್ಕರ್ಷಣಕಾರಿಯಾಗಿ ಬಳಸ್ತೀವಿ. ಇನ್ನು ವಾಷಿಂಗ್ ಸೋಡಾಗೆ ಏನಂತಾರೆ, ಸೋಡಿಯಂ ಕಾರ್ಬೋನೇಟ್ ಅಂತಾರೆ, ಅದನ್ನು Na2CO3 ಅಂತಕ್ಕಂಥ ಸೂತ್ರ. ಅದರ ಉಪಯೋಗ ಬೋರಾಕ್ಸ್ ಉತ್ಪಾದನೆ, ಗಾಜು ಸಾಬೂನು ಮತ್ತು ಕಾಗದ ಕಾರ್ಖಾನೆ, ನೀರಿನ ಶಾಶ್ವತ ಗಡಸುತನದ ನಿವಾರಣೆ, ಗೃಹ ಬಳಕೆಯ ಸ್ವಚ್ಛಕಾರಿಯಾಗಿ ಬಳಕೆ. ಇನ್ನು ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಏನಂತಾರೆ, ಕ್ಯಾಲ್ಸಿಯಂ ಸಲ್ಫೇಟ್ ಹೆಮಿಹೈಡ್ರೇಟ್ ಅಂತ ಕರಿತೀವಿ. ಅದನ್ನು CaSO4.H2 ಅಂತ ಕರೀತಾರೆ. ಮುಖ್ಯ ಉಪಯೋಗ ನುಣುಪಾದ ಮೇಲ್ಮೈಗಳ ನಿರ್ಮಾಣ ಮಾಡ್ತದೆ, ಆಟಿಕೆ ತಯಾರಿಕೆ, ಅಲಂಕಾರಿಕ ವಸ್ತು ತಯಾರಿಕೆ, ಮುರಿದ ಮೂಳೆಗಳಿಗೆ ಆಧಾರವಾಗಿ ಲೇಪನವನ್ನು ಮಾಡ್ತಾರೆ. ಇನ್ನು ಗುಣಲಕ್ಷಣಗಳಿಗೆ ಬರೋಣ. ಫಸ್ಟ್ ನೋಡೋಣ, ಕಾಂತೀಯ ಬಲರೇಖೆಗಳ ಲಕ್ಷಣಗಳು, ವೆರಿ ಮೋಸ್ಟ್ ಇಂಪಾರ್ಟೆಂಟ್. ಒಂದನೇದು, ಕಾಂತೀಯ ಬಲರೇಖೆಗಳು ಒಂದನ್ನೊಂದು ಛೇದಿಸೋದಿಲ್ಲ. ಕಾಂತೀಯ ಬಲರೇಖೆಗಳು ಉತ್ತರ ಧ್ರುವದಲ್ಲಿ ಉತ್ಸರ್ಜಿತವಾಗಿ ದಕ್ಷಿಣ ಧ್ರುವದಲ್ಲಿ ವಿಲೀನವಾಗ್ತವೆ. ಕಾಂತೀಯ ಬಲರೇಖೆಗಳು ಆವೃತ್ತ ಜಾಲಗಳಾಗಿದ್ದಾವೆ. ನೆಕ್ಸ್ಟ್, ಕಾಂತೀಯ ಬಲರೇಖೆಗಳ ಸಾಂದ್ರತೆ ಹೆಚ್ಚಾಗಿದ್ದಲ್ಲಿ ಕಾಂತಕ್ಷೇತ್ರದ ಬಲ ಹೆಚ್ಚಾಗ್ತದೆ ಅನ್ನೋದು ಇಂಪಾರ್ಟೆಂಟ್ ಇತ್ತು. ಇನ್ನು ಲೋಹದ ಭೌತಿಕ ಗುಣಲಕ್ಷಣಗಳು, ಲೋಹಗಳು ಕೊಠಡಿ ಉಷ್ಣತೆಯಲ್ಲಿ ಘನ ಸ್ಥಿತಿಯಲ್ಲಿ ಇರ್ತದೆ, ತನ್ಯತೆ ಕುಟ್ಯತೆ ಗುಣ ಹೊಂದಿದ್ದಾವೆ, ಹೊಳಿತಾವೆ, ಉಷ್ಣ ಮತ್ತು ವಿದ್ಯುತ್ನ ಉತ್ತಮ ವಾಹಕ, ದ್ರವಣ ಬಿಂದು ಮತ್ತು ಕುದಿಯುವ ಬಿಂದು ಹೆಚ್ಚು. ಇನ್ನು ಇವಿಷ್ಟು ವ್ಯತ್ಯಾಸ ಇದಾವೆ ನೋಡಿ, ಯಾವುದು, ಸರಣಿ ಮತ್ತು ಸಮಾಂತರ ಜೋಡಣೆ, ಉತ್ಕರ್ಷಣೆ ಮತ್ತು ಅಪಕರ್ಷಣೆ, ಅಂತರುಷ್ಣಕ ಮತ್ತು ಬಹಿರುಷ್ಣಕ, ಪೀನ ದರ್ಪಣ ಮತ್ತು ನಿಮ್ನ ದರ್ಪಣ, ಪೀನ ಮುಸುರ ಮತ್ತು ನಿಮ್ನ ಮುಸುರ, ಸಂಕಲನ ಕ್ರಿಯೆ ಮತ್ತು ಆದೇಶ ಕ್ರಿಯೆ ಅಂತಕ್ಕಂಥದ್ದು. ಸ್ವಲ್ಪ ನೀವು ಪಾಸ್ ಮಾಡಿ ಅದನ್ನು ನೋಡ್ಕೊಂಡು ಹೋಗಿ. ಸೊ ಖಂಡಿತವಾಗಿ ಇಲ್ಲಿಂದ ನಿಮಗೆ ಅಂಕಗಳು ಬರ್ತವೆ. ಆಲ್ರೆಡಿ ನೀವುಗಳು ಕೂಡ ಇವುಗಳನ್ನು ಓದಿರ್ಲೂಬಹುದು. ಸೊ ಇವು ಖಂಡಿತವಾಗಿ ನಿಮಗೆ ಒಳ್ಳೆಯ ಅಂಕಗಳನ್ನು ಏನು ಮಾಡ್ತಾವಪ್ಪ ಅಂತಂದರೆ ತಂದು ಕೊಡ್ತಾವೆ. ಓಕೆನಾ. ಸೊ ನೆಕ್ಸ್ಟ್ ಇದು ಪೀನ ಮೊಸರ ಮತ್ತು ನಿಮ್ನ ಮೊಸರದ ಇತ್ತು. ಆಮೇಲೆ ಸಂಕಲನ ಕ್ರಿಯೆ ಮತ್ತು ಆದೇಶನ ಕ್ರಿಯೆಗೆ ಸಂಬಂಧಪಟ್ಟಂಥ ಚಿತ್ರ ಇತ್ತು. ಇನ್ನು ಭಾಗ 3 ಏನಿದೆ ಎಲ್ಲ ಕಡ್ಡಾಯ ವಿವರಣೆಗಳನ್ನು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತರ್ತೀನಿ. ಅದರಲ್ಲಿ ಮಾನವನ ಲಿಂಗ ನಿರ್ಧಾರಣೆ, ಮೆಂಡಲ್ ರವರ ತಳೀಕರಣ, ಹಾರ್ಮೋನು, ಸಸ್ಯ ಹಾರ್ಮೋನು, ಪ್ರಾಣಿ ಹಾರ್ಮೋನು, ಜರಾವು ಮತ್ತು ರಕ್ತ ಪರಿಚಲನೆ. ಸೊ ಮುಂದಿನ ವಿಡಿಯೋ ತಪ್ಪದೇ ನೋಡಿ ಅಂತ ಹೇಳ್ತಾ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ಬಾಯ್.